ಈಗ ತಾನೇ ಋತು ಅನ್ನೋ ಒಂದು ಶಾರ್ಟ್ ಫಿಲಮ್ನ ನೋಡಿದೆ. ಜಸ್ಟ್ ಸಮರ್ಥ್ ನಾಗರಾಜ್ ಅವರ ನಿರ್ದೇಶನ ಇದರಲ್ಲಿರೋ ನಟಿಸಿರೋರು ಯಾರಪ್ಪ ಅಂದರೆ ಸಿಂಚನ ಶಿವಣ್ಣ ಅಂತ ಅದ್ಭುತವಾದಂತಹ ಹುಡುಗಿ. ಇದು ಬೇಸಿಕಲಿ ಕತೆ ಏನಪ್ಪ ಅಂದರೆ ಮುಟ್ಟು ಅಥವಾ ಏನು ಈ ಒಂದು ಪೀರಿಯಡ್ಸ್ ಏನಿರುತ್ತೆ ಹೆಣ್ಮಕ್ಳಿಗೆ, ಸೊ ಅದನ್ನು ಸಮಾಜ ಯಾವ ಥರ ಒಂದು 3 ದಿನ ಅದನ್ನು ಮುಟ್ಟಬೇಡ ಇದನ್ನು ಮುಟ್ಟಬೇಡ ಅಂತ ಹೇಳುತ್ತೆ. ಇವುಗಳಿಂದ ಒಬ್ಬ ಹುಡುಗಿಗೆ ಅವಾಗ ತಾನೇ ಅಂದರೆ ದೊಡ್ಡವಳಾಗಿರೋದು ಅಂತ ಏನು ಅಂತಾರೆ ಸಮಾಜದಲ್ಲಿ, ಆ ಹುಡುಗಿಗೆ ಯಾವ ಥರ ಏನೋ ಒಂದು ಸೈಕಲಾಜಿಕಲ್ ಪ್ರೆಷರ್ಸ್ಗಳು ಉಂಟಾಗುತ್ತೆ ಅದ್ರ ಬಗ್ಗೆ ತೆಗೆದಿರೋ ಒಂದು ಸಿನಿಮಾ. ನಿಜವಾಗ್ಲೂ ಹೈಲಿ ರೆಸ್ಪೆಕ್ಟೇಬಲ್ ಸಿನಿಮಾ. ಕೆಲವು ಸಿನಿಮಾಗಳು ಇವಾಗ ನಾನು ಶಾರ್ಟ್ ಫಿಲಮ್ಸ್ಗಳನ್ನೇ ಹೆಚ್ಚಾಗಿ ರಿವ್ಯೂಸ್ಗಳನ್ನ ಮಾಡೋದ್ರಿಂದ ನಾನು ತುಂಬ ಶಾರ್ಟ್ ಫಿಲಮ್ಸ್ಗಳನ್ನ ನೋಡ್ತೀನಲ್ಲ, ಸೊ ಹೆಚ್ಚಿನ ಶಾರ್ಟ್ ಫಿಲಮ್ಸ್ಗಳಲ್ಲಿ ಓನ್ಲಿ ಕಾಮಿಡಿ ಈ ಥರ ಇರುತ್ತೆ. ಬಟ್ ಯಾವುದೂ ಇದೇ ಪ್ಯಾಟ್ರನ್ ಸರಿ ಆ ಪ್ಯಾಟ್ರನ್ ತಪ್ಪು ಅಂತಲ್ಲ, ಬಟ್ ಈ ಥರದ ಶಾರ್ಟ್ ಫಿಲಮ್ಸ್ಗಳನ್ನು ಹೆಚ್ಚಿನ ಶಾರ್ಟ್ ಫಿಲಮ್ಸ್ಗಳು ಈ ಥರದ್ದು ಬರೋದಿಲ್ಲ. ಹೆಚ್ಚಿನ ಕಾಮಿಡಿ ಇಲ್ಲ ಹಾರರ್ ಥ್ರಿಲ್ಲರ್ ಆ ಥರದ್ದು ಬರ್ತಾ ಇರುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಈವನ್ ಕಾಮಿಡಿ ಸಿನಿಮಾ ಮೂಲಕನೂ ಒಂದು ಸಾಮಾಜಿಕವಾದಂತಹ ಒಂದು ಮೆಸೇಜ್ನ ಕೊಡಬಹುದು. ಹನುಮಂತೇಗೌಡರು, ಶೈಲಾ ಧರ್ಮೇಂದ್ರ ಅವರು, ಅಪೂರ್ವ, ಪದ್ಮನಾಭನ್, ನಿಹಾರಿಕಾ ಮತ್ತು ಸಮರ್ಥ್ ನಾಗರಾಜ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಇದರ ನಿರ್ದೇಶಕರು. ಹಿಂದಿಯಲ್ಲಿ ಅಕ್ಷಯ್ ಕುಮಾರ್ ಅವರ ಪ್ಯಾಡ್ ಮ್ಯಾನ್ ಅಂತ ಒಂದು ಸಿನಿಮಾ ಬಂದಿತ್ತು. ನನಗೆ ಇದನ್ನು ನೋಡಿದ್ಮೇಲೆ ಆ ಸಿನಿಮಾ ನೆನಪಾಯಿತು. ಶಾಲೆಗಳಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಪಾಠ ಇಡಬೇಕಾ ಇಲ್ಲ ವೀರ್ ಸಾವರ್ಕರ್ ಬಗ್ಗೆ ಪಾಠ ಇಡಬೇಕಾ ಅಂತೆಲ್ಲ ಇವ್ರುಗಳು ಗಲಾಟೆ ಮಾಡ್ತಾ ಇರ್ತಾರಲ್ಲ, ನಿಜವಾಗ್ಲೂ ಅವೆಲ್ಲವಕ್ಕಿಂತನೂ ಶ್ರೇಷ್ಠವಾದಂತಹ ಪಾಠ ಈ ಒಂದು ಮುಟ್ಟು, ಅವುಗಳ ಬಗ್ಗೆ ಹೆಣ್ಮಕ್ಳ ಪ್ರಾಬ್ಲಮ್ಸು ಅವುಗಳ ಬಗ್ಗೆ ಇಡಬೇಕು, ನಿಜವಾಗ್ಲೂ ಇಡಬೇಕು. ಮುಟ್ಟಾಗಿರೋ ಹೆಣ್ಮಕ್ಳನ್ನು ನಾನು ಒಬ್ಬ ಗಂಡಸಾಗಿ ಹೇಳ್ತೀನಿ, ನಾನು ಕೂಡ ತುಂಬ ಸಲ ಒಂಥರ ಅಥವಾ ಇದು ಏನು ಗುರು ಇವ್ರದ್ದು ಅನಿಷ್ಟ ಅನ್ನೋ ಥರದಲ್ಲಿ ನಾನು ನೋಡಿದ್ದೀನಿ. ಖಂಡಿತವಾಗ್ಲೂ ಸಾರಿ ಅದಕ್ಕಾಗಿ. ಈ ಥರದಲ್ಲಿ ಟೆಕ್ಸ್ಟ್ ಬುಕ್ ಅವರು ಅದೇ ಸಾವರ್ಕರ್ ಆಗಲಿ ಇಲ್ಲ ಟಿಪ್ಪು ಸುಲ್ತಾನ್ ಆಗಲಿ ಬರೀ ಇವುಗಳ ಮಧ್ಯದಲ್ಲಿ ಜಗಳಾಡ್ತಾ ಇರ್ತಾರೆ ಹೊರತು ಹೆಣ್ಣುಮಕ್ಳುಗಳ ಬಗ್ಗೆ ಒಂದು ಗೌರವ ಮೂಡಿಸೋವಂಥದ್ದು, ಅಂದರೆ ಹೆಣ್ಣುಮಕ್ಳುಗಳೇ ಏನಾಗ್ತಾ ಇದೆ ತಮ್ಮ ಬಾಡಿ ಮೇಲೆ ಅನ್ನೋದು ಗೊತ್ತಾಗಲಿ ಅಂತ. ಸೊ ಒಂದು ಚಾಪ್ಟರ್ನ ಫುಲ್ ಪ್ಲೇಡ್ಜ್ ಆಗಿ ಅದಕ್ಕಾಗಾದರೂ ಇಡಬೇಕು, ಅಟ್ಲೀಸ್ಟ್ ಒಂದು ಚಾಪ್ಟರ್ನ, ಅದನ್ನು ಇಡೋದಿಲ್ಲ ಇವ್ರುಗಳು. ನಿಜವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಹತ್ರ ಅನ್ನಿಸ್ತು. ಟೈಟಲ್ಲೇ ಸಜೆಸ್ಟ್ ಮಾಡೋಗೆ ಈ ಸಿನಿಮಾ ಟೈಟಲ್ ಬಂದು ಋತು ಅಂತ, ಅಂದರೆ ಋತುಚಕ್ರಗಳು. ಸೊ ಇವುಗಳಿಗೆ ಎಸ್ಪೆಷಲಿ ಈಗ ನೋಡಿ, ತುಂಬ ದೊಡ್ಡ ಹೆಣ್ಮಕ್ಳಾದರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರುಗಳು ತುಂಬ ಸಲ ಅವ್ರಿಗೆ ಐಡಿಯಾ ಇರ್ತದೆ ಅದನ್ನ ಯಾವ ಥರದಲ್ಲಿ, ಅಂದರೆ ಸ್ಯಾನಿಟ್ರಿ ಪ್ಯಾಡ್ಗಳು ಇನ್ನೊಂದು ಮತ್ತೊಂದು ಅವುಗಳ ಬಗ್ಗೆ ಒಂದು ಗೊತ್ತಿರುತ್ತೆ ಅವರಿಗೆ. ಪಾಪ ಈಗ ತಾನೇ ಮುಟ್ಟಾಗಿರ್ತಾರೆ, ಅವ್ರುಗಳಿಗೆ ಪಾಪ ಅಂದರೆ ಏನು ದೊಡ್ಡವರಾಗೋದು ಅಂತೇನು ಹೇಳ್ತಾರೆ. ಸೊ ಆ ಸಮಯದಲ್ಲಿ ತುಂಬ ಜನಕ್ಕೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ನಾನು ಕೂಡ ಸುಮಾರು ಸಲ ನೋಡಿದ್ದೀನಿ. ಕೆಲವು ಸಲ ನಾನು ಯೂಟ್ಯೂಬಲ್ಲಿ ಯಾವಾಗ 4-5 ವೀಡಿಯೋಸ್ಗಳು ನೋಡಿದ್ದೀನಿ. ಅಂದರೆ ಒಬ್ಬ ಹೆಣ್ಮಗಳು ಸಡನ್ನಾಗಿ ರೋಡಲ್ಲಿ ಹೋಗ್ತಾ ಇರ್ತಾಳೆ, ಆ ಕೂಡಲೇ ಅವಳು ದೊಡ್ಡವಳಾಗ್ತಾಳೆ. ಅಂದರೆ ಬ್ಲಡ್ಡೆಲ್ಲ ಬಟ್ಟೆಗೆಲ್ಲ ಬ್ಲಡ್ ಮೆತ್ಕೊಳ್ಳುತ್ತೆ. ಕೆಲವರು ಅಂದರೆ ಒಬ್ಬ ಪೊಲೀಸ್ ಬಂದು ಅವ್ರನ್ನ ಆ ಹೆಣ್ಮಗಳನ್ನ ಪಾಪ ಮನೆವರೆಗೂ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಈ ಥರ ಮಾಡ್ತಾರೆ. ಮತ್ತು ಈ ಸಿನಿಮಾದಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಿದ್ದಾರೆ, ಅದೇನಪ್ಪ ಅಂದರೆ ಹೆಣ್ಮಕ್ಳುಗಳು, ನನಗೂ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ಹೆಣ್ಮಕ್ಳುಗಳೇ ಹೇಳಬೇಕು. ಸೊ ಅಂದರೆ ಮುಟ್ಟಾಗಿರೋದು ಏನು ಪ್ರಥಮವಾಗಿ ಮುಟ್ಟಾಗಿರುತ್ತಲ್ಲ ಆ ಸಂದರ್ಭದಲ್ಲಿ ಗೊತ್ತಿಲ್ಲ, ಅದು ಮೇ ಬಿ ಅದು ಹೈಜೀನ್ ಕಾರಣದಿಂದಾಗಿ ಅದೇನೋ ಒಂಥರ ಪ್ರಾಬ್ಲಮ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ ಅದು. ಬಟ್ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಹೆಣ್ಣು ಮಕ್ಕಳುಗಳಿಗೆ ಅದ್ರ ಬಗ್ಗೆ ಶಾಲಾ ಕಾಲೇಜುಗಳಲ್ಲೇ ಅದ್ರ ಬಗ್ಗೆ ಶಾಲೆಗಳಲ್ಲಿ ಎಸ್ಪೆಷಲಿ ಅಂದರೆ 5ರಿಂದ 6ನೇ ಕ್ಲಾಸು ಆ ಸಮಯದಲ್ಲೇ ಅವ್ರಿಗೆ ತಿಳಿಸ್ಬೇಕು. ಯಾಕಂದರೆ ಕೆಲವು ಸಲ ನನಗೆ ಗೊತ್ತಿರೋ ಹಂಗೆ 8-9ನೇ ಕ್ಲಾಸ್ ಹೊತ್ತಿಗೆಲ್ಲ ಅವರು ದೊಡ್ಡವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ತುಂಬ ಜನಕ್ಕೆ. ಆ ಕಾರಣಕ್ಕಾಗಿ ಈ ಥರದ ಮೆಸೇಜ್ ಇರೋವಂಥ ಸಿನಿಮಾ ಆಗಲಿ ಅಥವಾ ಈ ಥರ ಮೆಸೇಜ್ ಇರೋವಂತಹ ಸಿನಿಮಾದಿಂದ ಅಟ್ಲೀಸ್ಟ್ ಇನ್ಸ್ಪೈರ್ ಆಗಾದರೂ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಚಾಪ್ಟರ್ನ ಆ್ಯಡ್ ಮಾಡಬೇಕಾಗಿದೆ ಪ್ರತಿಯೊಂದು ಸ್ಕೂಲಲ್ಲೂ. ಅಷ್ಟೆಲ್ಲ ಓದಿಸ್ತಾರೆ, ಅದ್ರ ಜೊತೆಗೆ ಒಂದು ಚಾಪ್ಟರ್ ಇದ್ಬಿಟ್ರೆ ತುಂಬ ದೊಡ್ಡದಲ್ಲ. ಟಿಪ್ಪು ಸುಲ್ತಾನ್ ಇಡೋಕ್ಕಾಗುತ್ತೆ, ಸಾವರ್ಕರ್ನ ಇಡೋಕ್ಕಾಗುತ್ತೆ, ಇನ್ನೊಂದು ಮತ್ತೊಂದು ಜಗಳಗಳಾಡೋಕ್ಕಾಗುತ್ತೆ. ಒಂದು ಋತುಸ್ರಾವ ಇವುಗಳ ಬಗ್ಗೆ ಇದು ರಿಯಲ್ ಪ್ರಾಬ್ಲಮ್. ಇವಾಗ ಸಾವರ್ಕರ್ ಆಗಲಿ ಇಲ್ಲ ಟಿಪ್ಪು ಸುಲ್ತಾನ್ ಆಗಲಿ ಯಾವುದೋ ಕಾಲದಲ್ಲಿ ಅವ್ರು ಹೊರಟೋದ್ರು ಅವರು, ಆಯಿತಾ, ಅವ್ರು ಏನು ಸರಿ ಮಾಡಿದ್ರೋ ಏನು ತಪ್ಪು ಮಾಡಿದ್ರೋ ಅದು ವಾಟ್ ಎವರ್. ಆದರೆ ಈಗಿನ ಮತ್ತು ಮುಂದೆ ಕೂಡ ಇರೋಂತಹ ಪ್ರಾಬ್ಲಮ್ಸ್ಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ನೀರನ್ನು ಸೇವ್ ಮಾಡಬೇಕು, ಈ ಥರದಂತಹ ಚಾಪ್ಟರ್ಸ್ಗಳನ್ನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಡಬೇಕಾಗಿದೆ. ಸೊ ಈ ಸಿನಿಮಾ ಬಗ್ಗೆ ನನಗೆ ಕೆಲವು ಸಿನಿಮಾಗಳನ್ನ ನೋಡಿದ್ರೆ ಕಾಮಿಡಿ ಸಖತ್ತಾಗಿತ್ತು ಅವರು ಅನ್ಬೋದು. ಕೆಲವು ಸಿನಿಮಾಗಳನ್ನ ನೋಡಿದ್ರೆ ನೋಡಿ, ಇತ್ತೀಚೆಗೆ ಬರುವಂತಹ ಶಾರ್ಟ್ ಫಿಲಮ್ಸ್ಗಳು ಹತ್ತತ್ರ ಡಬಲ್ ಮೀನಿಂಗ್ ಕಡೆಗೆ ಹೋಗ್ತಾ ಇದ್ದಾವೆ. ಡಬಲ್ ಮೀನಿಂಗು, ಲೈಂಗಿಕವಾಗಿದ್ದಂತಹ ಡಬಲ್ ಮೀನಿಂಗ್ಸು ಇಂಥದ್ರ ಬಗ್ಗೆನೇ ಹೋಗ್ತಾ ಇದೆ ಹೊರತು ಈ ಥರದ ಸಿನಿಮಾಗಳು ಬರ್ತಾ ಇಲ್ಲ. ಅದೇ ಬೇಸರದ ಸಂಗತಿ. ಮತ್ತು ಈ ಸಿನಿಮಾ ಬಂದಿದೆ, ಪ್ಲಸ್ ಅದನ್ನು ಆಲ್ಮೋಸ್ಟ್ 9 ಲಕ್ಷ ಜನ ನೋಡಿದ್ದಾರೆ. ನನ್ನ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಈ ಥರದ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ 9 ಲಕ್ಷ ಜನ ನೋಡಿದ್ದಾರೆ ಅಂದರೆ ಪರವಾಗಿಲ್ಲ, ನಮ್ಮ ಸಮಾಜದಲ್ಲಿ ಒಂದು ಹೋಪ್ ಇದೆ ಅಂತ ಅನ್ನಿಸ್ತು ನನಗೆ.
ಆ್ಯಸ್ ಎ ಸಿನಿಮಾ ಆ್ಯಸ್ ಎ ಟೆಕ್ನಿಕಲಿ ನೋಡೋದಾದರೆ ಒಬ್ಬ ಸ್ಟೂಡೆಂಟ್ ಬಗ್ಗೆ ಒಂದು ಶಾಲೆಯ ಟೀಚರ್ ಇಷ್ಟೊಂದು ಕೇರ್ ತಗೊಳ್ತಾರ ಅನ್ನೋದು ಇದು ಸ್ವಲ್ಪ ಮಟ್ಟಿಗೆ ಇಂಪ್ರ್ಯಾಕ್ಟಿಕಲ್ ಅಂತ ಅನಿಸಿದ್ರೂ ಕೂಡ ಒಂದು ಮೆಸೇಜ್ನ ಹೇಳೋದಕ್ಕಾಗಿ ಸ್ವಲ್ಪ ಏನು ಹೇಳ್ತಾರೆ ಸಿನಿಮ್ಯಾಟಿಕ್ ಲಿಬರ್ಟಿನ ತೊಗೋಬೇಕಾಗುತ್ತೆ, ಅದನ್ನ ತೊಗೊಂಡಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ಲಾಸ್ಟಲ್ಲಿ ಆ ಹುಡುಗಿ ಒಂದು ಸ್ಪೀಚ್ ಕೊಡ್ತಾಳೆ. ಆ ಸ್ಪೀಚಲ್ಲಿ ತುಂಬ ಚೆನ್ನಾಗಿ ಹೇಳ್ತಾಳೆ ಆ ಹುಡುಗಿ. ಮತ್ತು ಹೆಚ್ಚು ಕಮ್ಮಿ ಒಂದು ಶಾಟಲ್ಲಿ ತುಂಬ ಲಾಂಗ್ ಲೆಂತಲ್ಲಿ ಒಂದು ಶಾಟಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನ ತುಂಬ ಚೆನ್ನಾಗಿ ಹೇಳ್ತಾಳೆ ಆ ಹುಡುಗಿ. ಮತ್ತು ತುಂಬ ಅರ್ಥಗರ್ಭಿತವಾದಂತಹ ಡೈಲಾಗ್ಸ್ಗಳನ್ನ ಹೇಳ್ತಾಳೆ. ನನಗೂ ಗೊತ್ತಿರಲಿಲ್ಲ, ಒಬ್ಬ ಹೆಣ್ಣುಮಗಳು 450 ಸಲ ಏನೋ ಒಂದು ನಂಬರ್ ಹೇಳ್ತಾರೆ, ಅಷ್ಟು ಸಲ ಮುಟ್ಟಾಗ್ತಾಳೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಲಾಸ್ಟಲ್ಲಿ ಒಂದು ಕೋಟ್ ಹೇಳ್ತಾರೆ, ಅದು ಯಾವುದಪ್ಪ ಅಂದರೆ ಮುಟ್ಟಿನಿಂದಲೇ ಹುಟ್ಟು ಅಂತ. ನಿಜವಾಗ್ಲೂ ಖಂಡಿತವಾಗ್ಲೂ ತಿಂಗಳಿಗೆ 3 ಸಲ ರಕ್ತಸ್ರಾವದಲ್ಲಿದ್ದು ನಮ್ಮಗಳನ್ನು ಅಂದರೆ ಗಂಡಸರುಗಳನ್ನು ಹೊತ್ತು ನಮ್ಮಗಳನ್ನ ಬೆಳೆಸ್ತಾರಲ್ಲ ಹೆಣ್ಮಕ್ಳು, ನಿಜವಾಗ್ಲೂ ಗ್ರೇಟ್ ಅದು. ನಮ್ಮನ್ನು ನಾವು ದೊಡ್ಡ ಪೈಲ್ವಾನ್ ಅಂತೆಲ್ಲ ಅನ್ಕೋತೀವಲ್ಲ, ನಮ್ಮಗಳಿಗೆ ಸರಿಯಾಗಿ ಹೊಟ್ಟೆಗೆ ಅವ್ರಿಗೆ ಹಾಕಲಿಲ್ಲ ಅಂದರೆ ನಾವು ಯಾವ ಪೈಲ್ವಾನು ಆಗೋದಿಲ್ಲ. ನೀವೇ ಅಬ್ಸರ್ವ್ ಮಾಡಿ, ಎಷ್ಟೋ ಸಲ ಈ ಗಂಡಸರುಗಳಿಗೆ ಜ್ವರ ಬಂತು ಅಂದರೆ ಮಲ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ. ಆದರೆ ಹೆಣ್ಮಕ್ಳಿಗೆ ಜ್ವರ ಇದ್ರೂ ಏನೇ ಇದ್ರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರ್ತಾರೆ. ಅಡುಗೆ ಮಾಡೋದಾಗಲಿ, ಕಸ ಗುಡಿಸೋದಾಗಲಿ, ಇನ್ನೇನಾದರೂ ಆಗಲಿ ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳುಗಳು. ನಿಜವಾಗ್ಲೂ ಅದು ಗ್ರೇಟ್ ಅದು. ಈಗ ನನಗೆ ಆಗಲಿ ಹುಷಾರಿಲ್ದೆಲ್ಲ ಇದ್ದ ಅಂದರೆ ನಾನು ಇನ್ನೊಂದು 2 ದಿನ ಹೇಳೋದಿಲ್ಲ, ಅಷ್ಟು ವೀಕ್ ಆಗೋಗಿರ್ತೀನಿ. ಅದೇ ನಮ್ಮಮ್ಮ ಆಗಲಿ ಅಥವಾ ನನ್ನ ತಂಗಿ ಆಗಲಿ ಯಾರಾದರೂ ಆಗಲಿ ಅವ್ರುಗಳಿಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅಂದರೆ ಈ ಥರದಲ್ಲಿ ಅಂದರೆ ತಿಂಗಳಿಗೆ 3 ಸಲ ರಕ್ತಸ್ರಾವ ಇದು ಆಗಿ ಪ್ಲಸ್ ಏನೇ ಜ್ವರ ಇದ್ದಿರೋ ಸಂದರ್ಭದಲ್ಲೂ ಕೂಡ ತಮ್ಮ ಅಡುಗೆ ಕೆಲಸ ಆಗಲಿ, ತಮ್ಮ ಮನೆ ಕೆಲಸಗಳು ಇನ್ನೊಂದು ಮತ್ತೊಂದು ಮಾಡ್ತಾನೆ ಇರ್ತಾರಲ್ಲ ಅವರು. ನಿಜವಾಗ್ಲೂ ಅವರಲ್ಲಿರೋಂತಹ ಶಕ್ತಿ ನಮ್ಮಲ್ಲಿ ಇದೆಯಾ ಅಂತ ಒಂದೊಂದು ಸಲ ಡೌಟ್ ಬರುತ್ತೆ ನನಗೆ. ಆರೋಗ್ಯವಾಗಿರಬೇಕಾದ್ರೆ ಅಡುಗೆ ಮಾಡೋದು ಮತ್ತೊಂದು ಮಾಡೋದು ಓಕೆ, ಪ್ಲಸ್ ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಅವರು ಮನೆಯನ್ನು ಕೇರ್ ಮಾಡೋದು, ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸೋದು, ಆಮೇಲೆ ಮಕ್ಕಳುಗಳನ್ನು ನೋಡ್ಕೊಳ್ಳೋದು, ಇವನ್ನೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ನಿಜವಾಗ್ಲೂ ಅದು ಗ್ರೇಟ್ ಅನಿಸುತ್ತೆ. ಈ ಸಿನಿಮಾದಲ್ಲಂತೂ ಆ ಹೆಣ್ಮಗಳಂತೂ ಹೆಸರು ಮರ್ತೆ ನಾನು, ಸಿಂಚನ ಶಿವಣ್ಣ, ಅಬ್ಬಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಆ ಹುಡುಗಿ. ಶಾರ್ಟ್ ಫಿಲಮ್ ಅಂದರೆ ಡಬಲ್ ಮೀನಿಂಗ್ ಸಿನಿಮಾಗಳು ಅನ್ನೋ ಮಟ್ಟಿಗೆ ಬರ್ತಾರೋ ಈ ಸಂದರ್ಭದಲ್ಲಿ ಈಗಲೂ ಕೂಡ ಈ ಥರದ ಒಂದು ಮೆಸೇಜ್ ಓರಿಯೆಂಟೆಡ್, ಅದು ಹೆಣ್ಣುಮಕ್ಳ ಬಗ್ಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಅದನ್ನು 9 ಲಕ್ಷ ಜನ, ಹತ್ತತ್ರ 1 ಮಿಲಿಯನ್, 9 ಲಕ್ಷ ಜನ, 10 ಲಕ್ಷಕ್ಕೆ 1 ಮಿಲಿಯನ್, 9 ಲಕ್ಷ ಜನ ಆಲ್ರೆಡಿ ನೋಡಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಇದರ ಸಿನಿಮಾದ ನಿರ್ದೇಶಕರಾಗಿರೋಂತಹ ಯಾರು ಸಮರ್ಥ್ ನಾಗರಾಜ್ ಅವರು ಒಬ್ಬ ಗಂಡಸಾಗಿ ಅವರು ಹೆಣ್ಮಕ್ಳುಗಳ ಒಂದು ಸೆನ್ಸಿಟಿವಿಟಿ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅವರು. ಯಾವ ಸಂದರ್ಭದಲ್ಲಿ ಹೆಣ್ಣುಮಕ್ಳುಗಳು ತುಂಬ ವಲ್ನರಬಲ್ ಆಗಿರ್ತಾರೋ ಆ ಒಂದು ಸಿಚುಯೇಷನನ್ನು ಒಂದು ಎಂಪವರಿಂಗ್ ಸಿಚುಯೇಷನ್ ಆಗಿ ಒಂದು ಪಾಸಿಟಿವ್ ವ್ಯೂ ಪಾಯಿಂಟಲ್ಲಿ ನೋಡೋ ರೀತಿಯಲ್ಲಿ ಮಾಡೋದರಲ್ಲಿ ಈ ಒಂದು ಸಿನಿಮಾ ತುಂಬ ಸಕ್ಸಸ್ ಆಗಿದೆ. ಅಗೈನ್ ಈ ಸಿನಿಮಾಗೊಂದು ಹ್ಯಾಟ್ಸ್ ಆಫ್ ಹೇಳಿ ನನ್ನ ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಒಳ್ಳೆ ಸಿನಿಮಾನ ಕೊಟ್ಟಿದ್ದಕ್ಕಾಗಿ. ನನ್ನ ಗಿಣಿ ಮಾತು ಯೂಟ್ಯೂಬ್ ಚಾನಲ್ಗೆ ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.